ಕನ್ನಡಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಅದು ಶಾರ್ಟಾಗಿ ಹೇಳಬೇಕು ಅಂತ ಶಾರ್ಟ್ನ ಶುರು ಮಾಡ್ತೇನೆ. ನಿಮಗೆ ಆದರೂ ಈ ಶಾರ್ಟ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ಶಾರ್ಟಲ್ಲಿ ಇರೋ ಥರ ಹೊಸ ತರ್ತಿರ್ತೀನಿ. ಶಾರ್ಟಲ್ಲಿ ಏನು ಮಾಡಬೇಕು ಡೈಲಿ ಮಾಡೋದಾಯಿತು ಅಂತ ಅಂದಿತ್ತು. ಅದು ನನ್ನ ಇಂಡಿಯನ್ ವಿಡಿಯೋದಲ್ಲಿ ನಾನು ಏನೋ ಒಂದು ಹೇಳಿದ್ದೆ, ವಿಚ್ ವಾಸ್ ಟ್ರೂ, ವಿಚ್ ವಾಸ್ ಗುಡ್, ವಿಚ್ ವಾಸ್ ಅ ವೆರಿ ಗುಡ್ ಮೆಸೇಜ್ ಟು ಯು ಗೈಸ್ ಆ್ಯಂಡ್ ಐ ಹೋಪ್ ಇಟ್. ಆದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕು, ಇನ್ನು ಸ್ವಲ್ಪ ಕ್ಲಾರಿಟಿ ಕೊಡಬೇಕಂದ್ರೆ ಒಂಥರ ಡಿಫ್ರೆಂಟ್ ವೇ ಆಗಿ ಕೊಡಬೇಕು ಅಂತ ನನಗೆ ಅನ್ನಿಸ್ತು. ಮಾಡಬೇಕು, ನಂಗೆ ಸ್ವಲ್ಪ ಇನ್ನೂ ಕ್ಲಾರಿಟಿ ಕೊಡಬೇಕು ಅಂತ ಅನ್ನಿಸ್ತು ಎಲ್ಲೋ. ಅದಕ್ಕೆ ನಾನು ಮಾಡಬೇಕು ಅಂತ ವಿಡಿಯೋ ಮಾಡ್ತಿದ್ದೀನಿ. ಆ ಪರ್ಟಿಕ್ಯುಲರಾಗಿ ವಿಡಿಯೋ ಮಾಡಿದ್ದೇನೆ. ಒಂದು ಚಾನಲ್ ಹೇಳಿದ್ದೆ ನಿಮಗೆ ಏನಂತ. ಎಸ್, ನಮಗೆ ಕೆಲವರು ಪೇರೆಂಟ್ಸು ಓಕೆ, ನಮಗೇನಾದ್ರು ಒಂದು ಪರ್ಟಿಕ್ಯುಲರ್ ಟ್ಯಾಲೆಂಟ್ ಆಗಿರುತ್ತೆ, ಅದನ್ನು ಮಾಡೋಕ್ಕೆ ನಮ್ಮದೆಲ್ಲ ಎಲ್ಲರೂ ಓದು ಅಂತ ಹೇಳ್ತಾರೆ. ಎಸ್, ದಟ್ಸ್ ಟ್ರೂ. ನಮ್ಮ ಒಳಗಡೆ ಇರೋ ಬೇರೆ ಟ್ಯಾಲೆಂಟ್ ಅದರಲ್ಲೂ ಆ ಟ್ಯಾಲೆಂಟ್ನ ಬೇರೆ ಕಡೆ ಹಾಕೋದು ಅದು ವರ್ಕ್ ಆಗಲ್ಲ. ಅಫ್ಕೋರ್ಸ್ ಫೇಲ್ ಆಗುತ್ತೆ. ಅಫ್ಕೋರ್ಸ್ ಎವ್ರಿ ಒನ್ ನೋಸ್ ದಟ್. ಆ್ಯಂಡ್ ನಾನು ಈಗ ಹೇಳ್ತೀನಿ, ಅದು ಕರೆಕ್ಟು, ಅದು ಯಾವಾಗಲೂ ಕರೆಕ್ಟಾಗಿರುತ್ತೆ. ನಿಮ್ಮ ಟ್ಯಾಲೆಂಟ್ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಈಗೂ ಹೇಳ್ತೀನಿ. ಓಕೆ, ಈಗೂ ತಟ್ಕೊಂಡು ಹೇಳ್ತೀನಿ. ಓಕೆ, ಸೊ ಡೈರೆಕ್ಟ್ ಪಾಯಿಂಟ್ ಬಂದ್ಬಿಡೋಣ. ಏನು ಪಾಯಿಂಟ್ ಹೇಳ್ತಿದ್ದೀನಿ ಅಂತ. ನಾನೇನು ಪಾಯಿಂಟ್ ಹೇಳ್ತಿದ್ದೀನಿ ಅಂದರೆ, ಓಕೆ, ನಿಮಗೆ ಓದೋದು ಬಿಟ್ಟು ಬೇರೆ ಏನಾದರೂ ಟ್ಯಾಲೆಂಟ್ ಇದೆ. ಸೊ ಆ ಟ್ಯಾಲೆಂಟ್ ಹೆಂಗೆ ಶೋಕೇಸ್ ಮಾಡ್ಕೋಬೇಕು ಅಂತ ನಿಮಗೆ ಐಡಿಯಾ ಇರೋಲ್ಲ. ಹೀಗೆ ನನ್ನ ಸೊಸೈಟಿಗೆ ಹೆಂಗೆ ತೋರಿಸ್ಕೋಬೇಕು, ನನ್ನ ಒಳಗಡೆ ಇರೋ ಟ್ಯಾಲೆಂಟ್ ಹೆಂಗೆ ಅಂತ ನಿಮ್ಗೆ ಗೊತ್ತಿರಲ್ಲ. ಸೊ ಏನು ಮಾಡ್ತಾರೆ ಪೇರೆಂಟ್ಸು, ಅವ್ರಿಗೆ ಗೊತ್ತು, ಪೇರೆಂಟ್ಸ್ವ್ರಿಗೆ ಇವ್ರಿಗೂ ಇದು ಗೊತ್ತಿದೆ. ಆದರೆ ನಾನು ಒಂದು ಹೇಳ್ತೀನಿ ನೋಡಿ, 10th ನಿಮ್ಗೆ ಓಕೆ, ನಿಮಗೆ 4th, 5th, 6th, 7th, 6 or 7th ನಿಮಗೆ ಅದು ಗೊತ್ತಾಗಿದ್ದರೆ ಏನಂತ, ನನ್ನ ಟ್ಯಾಲೆಂಟ್ ಬೇರೆ ಇದೆ ಸ್ಟಡೀಸ್ಗಿಂತ, ಇಲ್ಲ 8th, 9th, 10th ಏನಾದರೂ ನಿಮ್ಗೆ ಗೊತ್ತಾಗಿದ್ದರೆ ಪ್ಲೀಸ್ ಏನು ಮಾಡಿ ಗೊತ್ತಾ, ಆ ಟ್ಯಾಲೆಂಟ್ನ ನಂಬಿ. ನೀನು ಕೇಳ್ಬೋದು, ಈಗ ಇವನೇನೋ ಓದ್ ಶಾರ್ಟಲ್ಲಿ ಹೇಳ್ತಿದ್ದಾನೆ, ಹಾಗೆ ಹೇಳ್ತಿದ್ದಾನೆ. ಬರ್ತೀನಿ ಇದು ಪಾಯಿಂಟಿಗೆ, ಓಕೆನಾ. ನಿನ್ನ ಟ್ಯಾಲೆಂಟ್ ಮೇಲೆ ನಿಂತ್ಕೊಳ್ಳಿ. ಆದರೆ 8th, 9th, 10th, 8th and 9th ಬಿಟ್ಬಿಡಿ. 10th ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೀವೇನು ಫಸ್ಟಿಂದ ಶ್ರಮಪಟ್ಟು ಬಂದಿದ್ದೀರ, ಅದು ಏನಾದರೂ ನೀವು ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿ, ಅಷ್ಟು ಫೀಸ್ ಹಾಕಿ, ಅಷ್ಟು ಪೇಮೆಂಟ್ ಹಾಕಿ ನಾವು ವ್ಯರ್ಥ ಮಾಡೋದು ಬೇಡ. ಅಷ್ಟು ಕಷ್ಟಪಟ್ಟು ನಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ಅಲ್ಲಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಚೆನ್ನಾಗಿ ಓದ್ತಾರೆ ಅಂತಲೇ ಅಷ್ಟು ಫೇ ಮಾಡಿದ್ದಾರೆ. ಫಸ್ಟ್ ಗ್ರೇಡಿಂದ 10th ಗ್ರೇಡ್ವರೆಗೂ ನಿಮ್ಮ ಲೆಕ್ಕ ಹಾಕೊಳ್ಳಿ ಎಷ್ಟಾಗಿತ್ತು. ಈಗಿಂದ್ರಲ್ಲಿ ಇನ್ನೂ ಜಾಸ್ತಿ ಹೋಗ್ತಿದೆ, ಒಂದು ವರ್ಷಕ್ಕೂ ಜಾಸ್ತಿ ಹೋಗ್ತಿದೆ ಅಲ್ವಾ. ಸೊ ಅದನ್ನ ವ್ಯರ್ಥ ಮಾಡಬಾರ್ದು. ಏನೇ ಆಗಲಿ 10thವರೆಗೂ ನಿಮ್ಮ ಟ್ಯಾಲೆಂಟ್ ಬೇರೆದಿದೆ ಅಂತ ನಿಮ್ಗೆ ಗೊತ್ತಾಗೋದು ಮಾಡೋಕ್ಕೋಗಬೇಡಿ. ಬೇರೆದು ಓದ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಏನು ಪ್ರಿಪೇರ್ ಮಾಡಬೇಕು ಎಲ್ಲ ಮಾಡಿ. 10thಲ್ಲಿ ಒಂದು 90% ಅಬೌವ್ ತೊಗೊಳ್ಳಿ. ಆದ ಮೇಲೆ ನಿಮ್ಮ ಟ್ಯಾಲೆಂಟ್ ಶೋಕೇಸ್ ಹೋಗಿ. ಇನ್ ಕೇಸ್ ನಿಮ್ಮ ಟ್ಯಾಲೆಂಟ್ ಏನೋ ಸೋತೋದ್ರೆ ಆ 10th ನಿಮ್ಗೆ ತುಂಬ ಯುಟಿಲೈಸ್ ಆಗುತ್ತೆ. ನನ್ನ ಮಾತು ನಂಬಿ ನೋಡಿ, ನಾನು ಟ್ರಸ್ಟ್ ಮಾಡಿ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ ನೀವೇನೋದು ನೀಟಾಗಿ ಪಾಲಿಸುತ್ತೆ. ಸೊ ಈ ಶಾರ್ಟ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದೆ ಶಾರ್ಟಲ್ಲಿ ಇದೇ ಥರ ಹೊಸ ತರ್ತಿರ್ತೀನಿ ಅಂತ. ನಮಸ್ಕಾರ ಕರ್ನಾಟಕ. ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ನಮಸ್ಕಾರ ಕರ್ನಾಟಕ.